ಒಂದು ನಿಮಿಷ ಇರು, ನಮ್ಮಮ್ಮ ಫೋನ್ ಮಾಡ್ತಿದ್ದಾರೆ. அம்மா நான் திருப்பி கூப்பிடுறேம்மா. நான் ஒரு இம்பார்ட்டன்ட் மீட்டிங்ல இருக்கம்மா. இன்னும் கொஞ்ச நேரத்துல நான் ஃபோன் பண்றேன். ಸರಿ. ಈಗ ಹೇಳು, ಏನೇನು ಪ್ರಾಬ್ಲಮ್? ನನ್ಗೂ ನಿನ್ಗೂ ಮದುವೆ ಸೆಟ್ ಆಗಲ್ಲ. ಯಾಕೆ? ಯಾಕಂದ್ರೆ ನಾವು ತಮಿಳಿಯನ್ಸು, ನೀವು ಕನ್ನಡದವರು, ಅದಕ್ಕೆ ಸೆಟ್ ಆಗಲ್ಲ. ಅದರಲ್ಲೇನಿದೆ? ಪ್ರತಿ ಸಂಜೆ ನಮ್ಮ ಮನೇಲಿ ನಮ್ಮಮ್ಮ ಬರೀ ತಮಿಳ್ ಸೀರಿಯಲ್ ನೋಡ್ತಿರ್ತಾರೆ. ನೀನು ಆಫೀಸಿಂದ ಬಂದಾಗ ಅದನ್ನೇ ನೋಡ್ಬೇಕಾಗತ್ತೆ. ನಿನ್ಗೆ ಓಕೆನಾ? ನೆಟ್ಫ್ಲಿಕ್ಸು, ಅಮೆಝಾನು, ಯೂಟ್ಯೂಬ್, ಮೊಬೈಲು, ಲ್ಯಾಪ್ಟಾಪ್ ಎಲ್ಲ ಮ್ಯಾನೇಜ್ ಮಾಡ್ಬೋದು. ಅವ್ರಿಗೇನು ಬೇಕು ಅವ್ರು ನೋಡಲಿ, ನಮ್ಗೇನು ಬೇಕು ನಾವು ನೋಡೋಣ. ಓಕೆ. ಆಮೇಲೆ ಪ್ರತಿದಿನ ನಮ್ಮ ಮನೆಯಲ್ಲಿ ನಾಷ್ಟಕ್ಕೆ ಬರೀ ಇಡ್ಲಿ ಸಾಂಬಾರೇ ಮಾಡ್ತಿರ್ತೀವಿ. ನಿನ್ಗೆ ಓಕೆನಾ? ಸ್ವಿಗ್ಗಿ, ಝೊಮ್ಯಾಟೊ, ಆಫೀಸ್ ಕ್ಯಾಂಟೀನು, ಹೊರಗಡೆ ಎಲ್ಲಿ ಬೇಕಾದ್ರೂ ತಿನ್ಬೋದು. ಅವ್ರಿಗೇನು ಬೇಕು ಅವ್ರು ತಿನ್ಲಿ, ನಮ್ಗೇನು ಬೇಕು ನಾವು ತಿನ್ನೋಣ. ಓಕೆ, ಅಷ್ಟೇ ತಾನೇ? ಕಾವೇರಿ ಗಲಾಟೆ ಅಂತ ಬಂದ್ರೆ ನಾನ್ ತಮಿಳ್ನಾಡಿಗೆ ಸಪೋರ್ಟ್ ಮಾಡ್ತೀನಿ. ನೀನ್ ನನ್ ತಡಿಬಾರ್ದು. ಅಯ್ಯೋ ಕಾವೇರಿ ಕಾಂಟ್ರವರ್ಸಿ ಮ್ಯಾಟ್ರು. ವಾಟರ್ ಬೇಸಿಕ್ ರಿಕ್ವೈರ್ಮೆಂಟು. ನಾವು ಕನ್ನಡದವ್ರು ವಿಶಾಲವಾದ ಹೃದಯದವರಲ್ಲ. ಓಕೆ ಬಿಡು, ಅವ್ರು ಅವ್ರ ಪರವಾಗಿ ಹೋಗ್ತಾರೆ, ನಾವು ನಮ್ಮ ಪರವಾಗಿ ಹೋಗೋಣ. ಓಕೆ, ಅಷ್ಟೇ ಅಲ್ವಾ? ಮದುವೆ ಆಗ್ಬೋದಲ್ವಾ? ಹೆಂಗೋ ನಿಮ್ಮ RCB ಒಂದೆರಡು ಮ್ಯಾಚ್ ಗೆದ್ದಿರ್ಬೋದು, ಆದ್ರೆ ಕಪ್ ಏನ್ ಗೆದ್ದಿಲ್ವಲ್ಲ. ನಮ್ ಚೆನ್ನೈ 2-3 ಸತಿ ಕಪ್ ಗೆದ್ದಿದೆ. ನೀನ್ ಯಾಕೆ ನನ್ ಚೆನ್ನೈಗೆ ಸಪೋರ್ಟ್ ಮಾಡಬಾರ್ದು? ಏಯ್, ಇಲ್ಲಿವರೆಗೆ ಏನ್ ಹೇಳ್ದೋ ಎಲ್ಲ ಓಕೆ. ನಾವು ಗೆದ್ರು ಸೋತ್ರು RCB ಫ್ಯಾನೆ. ನೀನು ಬೇಡ, ಮದ್ವೆನೂ ಬೇಡ, ಹೋಗೆ ಅಲ್ಲೇ. ಬೇಡ ಅಂತ ಹೇಳಿದ್ನಲ್ವಾ? ನೀನ್ ಟ್ರೂ RCB ಫ್ಯಾನ್ ಅಂತ ಚೆಕ್ ಮಾಡಿದೆ. RCB ಫ್ಯಾನ್ ಅವ್ರಿಗೆ ನಿಯತ್ ಜಾಸ್ತಿ. ಒಂದ್ಸತಿ ಕೈ ಹಿಡಿದ್ರೆ ಕೊನೆವರೆಗೂ ಕೈ ಬಿಡಲ್ಲ ಅನ್ನೋದು ಗೊತ್ತು.